ಈ ಗಯಾ ಕ್ಷೇತ್ರಕ್ಕೆ ಮೊದಲಿಗೆ ಬ್ರಹ್ಮಪುರಿ ಅಂತ ಹೆಸರಿತ್ತು. ಇದೇ ಸ್ಥಳದಲ್ಲಿ ಬ್ರಹ್ಮದೇವರು ಸಾಧನ ಮಾಡಿದರಿಂದ, ತಪಶ್ಚರ್ಯನು ಮಾಡಿದ್ದರಿಂದಾಗಿ ಈ ಸ್ಥಳಕ್ಕೆ ಮೊದಲಿಗೆ ಬ್ರಹ್ಮಪುರಿ ಅಂತ ಹೆಸರಿತ್ತು. ಆಮೇಲೆ ಬ್ರಹ್ಮಮಾನಸ ಪುತ್ರ, ಅವನು ಯಾರು? ಗಯಾಸುರ. ಅವನು ಹುಟ್ಟಿದ ಮೇಲೆ ಅವನು ಸಾವಿರಾರು ವರ್ಷ ತಪಶ್ಚರ್ಯನು ಮಾಡ್ತಾನೆ. ಮಾಡಿದ ಮೇಲೆ ಬ್ರಹ್ಮದೇವರು ಬರ್ತಾರೆ, ನಿನಗೇನು ಬರಬೇಕು ಅಂತ ಕೇಳ್ತಾರೆ. ಆವಾಗ ಅವನು ನನಗೆ ಅಮೃತ ಬೇಕು ಅಂತ ಕೇಳಿಲ್ಲ, ನನಗೆ ಸ್ವರ್ಗ ಬೇಕು ಅಂತ ಕೇಳಿಲ್ಲ, ನನಗೆ ಮೋಕ್ಷ ಬೇಕು ಅಂತೇಳಿ ಬ್ರಹ್ಮ ಪದವಿ ಬೇಕು ಅಂತ ಕೇಳಿಲ್ಲ. ಅವನು ಏನು ಕೇಳಿದ್ದಂತಂದರೆ ಭೂರ್ಭುವಃ ಸ್ವಹ, ಈ 3 ಲೋಕದ ಕ್ಷೇತ್ರದ ಪವಿತ್ರವಾದಂತಹ ಸನ್ನಿಧಾನ ನನ್ನ ದೇಹದಲ್ಲಿ ಬರಲಿ, ಅದರಿಂದ ಪಾವಿತ್ರ್ಯದಿಂದ ನಾ ಎಷ್ಟು ಸಾಧನೆ ಮಾಡ್ತೇನೆ, ಆವಾಗ ನನ್ನ ಮೋಕ್ಷದಲ್ಲಿ ವಿಶೇಷವಾದಂತಹ ನನಗೆ ಉತ್ತಮವಾದಂತಹ ಸದ್ಗತಿಯನ್ನು ಪಡಿತೇನೆ. ಅದಕ್ಕೆ ನನಗೆ ಅಮೃತವೂ ಬೇಡ, ಬ್ರಹ್ಮ ಪದವಿನೂ ಬೇಡ, ಈ ವರವನ್ನು ಕೊಡಿ ಅಂತ ಹೇಳಿದಾಗ ಬ್ರಹ್ಮದೇವರು ತಥಾಸ್ತು ಅಂತ ವರವನ್ನು ಕೊಡ್ತಾರೆ. ಕೊಟ್ಟಿದ ಮೇಲೆ ಸಾಮಾನ್ಯ ಲೋಕ ಜನರಲ್ಲಿ ಮಾತುವು ಪ್ರಸಿದ್ಧಿಯಾಗತ್ತೆ. ನಾವು ಯಾವುದೇ ಸ್ಥಳಕ್ಕೆ ಹೋಗುವುದು ಬೇಡ, ನಾವು ಯಾವುದೇ ಕರ್ಮವನ್ನು ಮಾಡೋದು ಬೇಡ, ಬರೀ ಈ ಅಸುರನನ್ನು ಮುಟ್ಟಿ ನಮಸ್ಕಾರ ಮಾಡಿದರೆ ಸಾಕು, ನಾವು ಸಾಕ್ಷಾತ್ ಪರಮಾತ್ಮನ ಪಾದವನ್ನು ಪಡಿತೇವೆ, ಸಾಕ್ಷಾತ್ ಮೋಕ್ಷವನ್ನು ಪಡಿತೇವೆ. ಅವನ ದೇಹ ಎಷ್ಟೇ ಎತ್ತರವಾಗಿತ್ತಂತಂದರೆ ಪಂಚಕ್ರೋಶಂ ಗಯಾಕ್ಷೇತ್ರಂ ಅಂತ. 1 ಕ್ರೋಶ ಅಂತಂದರೆ 2 ಕಿಲೋಮೀಟರ್. ಹಿಂಗೆ ಪಂಚಕ್ರೋಶ ಅಂತ ಹೇಳಿದ ಮೇಲೆ 12.5 ಕಿಲೋಮೀಟರ್ದಷ್ಟು ಎತ್ತರವಾದಂತಹ ಅವನ ದೇಹ. ಅವನು ನಿಂತ್ಕೊಂಡ ಅಂತಂದರೆ ಆಕಾಶವೇ ಅವನಿಗೆ ತಲೆಗೆ ಬಡಿತಿತ್ತು. ಆವಾಗ ಯಮಧರ್ಮರಾಜ ನರಕದ ದ್ವಾರದಲ್ಲಿ ಕೂತು ನೋಡ್ತಾನೆ, ನಮ್ಮ ಹತ್ರ ಯಾರು ಬರ್ತಾನೇ ಇಲ್ಲಲ್ಲ, ಇದೇನು ಆಶ್ಚರ್ಯ ಇದು. ಆವಾಗ ಮೃತ್ಯುಲೋಕದಿಂದ ನಮ್ಮ ಹತ್ರ ಬರಬೇಕು, ನಾ ದಂಡವನ್ನು ಕೊಡಬೇಕು, ಆದರೆ ಯಾರು ಬರ್ತಾನೇ ಇರಲ್ಲ. ಅದಕ್ಕೆ ಯಮಧರ್ಮರಾಜ ಬಂದು ನೋಡ್ತಾನೆ, ಈ ಅಸುರ ನಿಂತ್ಕೊಂಡಿದ್ದಾನೆ, ಅವನ ಪ್ರಭಾವದಿಂದ ಹಾಗೂ ಬ್ರಹ್ಮದೇವರು ಕೊಟ್ಟಿರ್ತಕ್ಕಂತಹ ವರದ ಪ್ರಭಾವದಿಂದ ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಯಮಧರ್ಮರಾಜ ವಿಚಾರ ಮಾಡ್ತಾನೆ, ಸ್ವಯಂ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರ ಮುಂದೆ ಸ್ತೋತ್ರವನ್ನು ಮಾಡ್ತಾನೆ. ಆವಾಗ ಬ್ರಹ್ಮದೇವರು ಕೇಳ್ತಾರೆ, ಏನಾಯಿತು ಅಂತ ಕೇಳಿದಾಗ ಎಲ್ಲ ವಿಷಯವನ್ನು ತಿಳಿಸಿದ ಮೇಲೆ ಬ್ರಹ್ಮದೇವರಿಗೆ ಪಶ್ಚಾತ್ತಾಪ ಆಗತ್ತೆ. ಏನಪ್ಪ, ನಾನು ದೇವರ ಮಾಡಿರ್ತಕ್ಕಂತಹ ನಿಯಮ ವಿರುದ್ಧವಾದಂತಹ ನಾನು ವರವನ್ನು ಕೊಟ್ಟಿದ್ದೇನೆ, ಅದರಿಂದ ಈಗೇನು ಮಾಡಬೇಕು ಅಂಥೇಳಿ ತಕ್ಷಣಕ್ಕೆ ಪರಮಾತ್ಮನನ್ನು ಕುರಿತು ಸ್ತೋತ್ರವನ್ನು ಮಾಡ್ತಾರೆ. ಸ್ತೋತ್ರವನ್ನು ಮಾಡಿದಾಗ ಆವಾಗ ಸ್ವಯಂ ಪರಮಾತ್ಮ ಅಲ್ಲಿ ಜನಾರ್ದನ ರೂಪೇಣ ಪ್ರತ್ಯಕ್ಷನಾಗ್ತಾನೆ. ಆ ಜನಾರ್ದನ ಯಾರು ಅಂತಂದರೆ ಪಿತೃದೇವತೆಗಳಿಗೆ ಉಪಾಸ್ಯವಾದಂತಹ ರೂಪ, ಅದು ಜನಾರ್ದನ ರೂಪ. ಆ ಜನಾರ್ದನ ರೂಪೇಣ ಪರಮಾತ್ಮ ಪ್ರತ್ಯಕ್ಷನಾಗಿ ಅವನು ಬ್ರಹ್ಮದೇವರಿಗೆ ಆಜ್ಞೆಯನ್ನು ಕೊಡ್ತಾನೆ. ಅವನ ದೇಹದ ಮೇಲೆ ಹೋಗಿ ನೀವು ಯಜ್ಞವನ್ನು ಮಾಡಿರಿ ಅಂತ ಆಜ್ಞೆಯನ್ನು ಕೊಡ್ತಾನೆ. ಕೊಟ್ಟಿದಾಗ ಆಯಿತು ಅಂಥೇಳಿ ಬ್ರಹ್ಮದೇವರು ಮತ್ತೆ ಗಯಾಸುರನ ಮುಂದೆ ನಿಂದಿರ್ತಾರೆ. ನಿಂತುಕೊಂಡು ಅವನಿಗೆ ಹೇಳ್ತಾರೆ, ನಿನ್ನ ಆರಾಧ್ಯನಾದಂತಹ ದೇವತೆ ನಾರಾಯಣ ಆಜ್ಞೆಯನ್ನು ಕೊಟ್ಟಿದ್ದಾನೆ, ನಿನ್ನ ದೇಹದ ಮೇಲೆ ಯಜ್ಞವನ್ನು ಮಾಡೋಣ.